ಇಸ್ರೋದಿಂದ ಸ್ಪೆಡೆಕ್ಸ್ ಮಿಷನ್ ರಾಕೆಟ್ ಉಡಾವಣೆ ಯಶಸ್ವಿಯಾಗಿದೆ. PSLV C-60 ರಾಕೆಟ್ ಮೂಲಕ 2 ಉಪಗ್ರಹಗಳ ಉಡಾವಣೆ ಯಶಸ್ವಿಯಾಗಿದೆ. ಚೇಸರ್ ಮತ್ತು ಟಾರ್ಗೆಟ್ ಹೊತ್ತೊಯ್ದಿದೆ PSLV C-60 ರಾಕೆಟ್. ಶ್ರೀಹರಿಕೋಟದ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಿದೆ, ಯಶಸ್ವಿಯಾಗಿದೆ. ಸ್ವದೇಶಿ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆಗೆ ಮಹತ್ವದ ಹೆಜ್ಜೆ ಇದು. ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಪ್ರಕ್ರಿಯೆ ನಡೆಸುವಂತ ಇಸ್ರೋ 2 ನೌಕೆಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಒಂದಕ್ಕೊಂದು ಜೋಡಿಸುವ ಪ್ರಕ್ರಿಯೆ. ಸದ್ಯ ಅಮೆರಿಕ, ರಷ್ಯಾ, ಚೀನಾ ಬಳಿಕ ಭಾರತ ಈ ಸಾಧನೆ ಮಾಡಿದೆ. 4ನೇ ದೇಶವಾಗಿ ಹೊರಹೊಮ್ಮಿದೆ. ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಇವತ್ತು C-60 SpaceX mission on the go. 3, 2, 1, 0. Plus 5 seconds. Lift off normal. That's a marvelous liftoff of PSLV C-60 SpaceX mission on the go. ಇನ್ನು ಈ ಬಗ್ಗೆ ಇಸ್ರೋದ ಸ್ಪೆಡೆಕ್ಸ್ ಮಿಷನ್ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ SV ಶರ್ಮಾ ಜೊತೆ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಬನ್ನಿ. ಈ ಒಂದು ಮಿಷನ್ ಮೂಲಕ ಇಸ್ರೋ ಏನು ಯಾವ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲು ಮುಂದಾಗಿದೆ, ಇದರಿಂದ ಏನೇನು ಅಧ್ಯಯನ ಮಾಡ್ತಾ ಇದೆ, ಇದು ಮುಂದಿನ ಅಂದರೆ 2035ಕ್ಕೆ ಇಸ್ರೋ ಸ್ವತಂತ್ರವಾದಂತಹ ಒಂದು ಬಾಹ್ಯಾಕಾಶ ನಿಲ್ದಾಣದ ಗುರಿ ಹೊಂದಿದೆ. ಆ ಒಂದು ಗುರಿಗೆ ಇದು ಯಾವ ರೀತಿಯಲ್ಲಿ ಸಹಕಾರಿಯಾಗುತ್ತೆ, ಎಲ್ಲ ವಿಚಾರ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈ ಒಂದು ಮಿಷನ್ ಮೂಲಕ ಇಸ್ರೋ ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡಲು ಮುಂದಾಗಿದೆ ಸರ್? ಇದು ಯಾವ ರೀತಿ ಮುಂದಿನ ಹಂತದಲ್ಲಿ ಅಂದರೆ ಸ್ಪೇಡೆಕ್ಸ್ ಇದಾಗಿರ್ಬೋದು, ಯಾವುದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಆಗಿರ್ಬೋದು, ಗಗನಯಾನ 4 ಆಗಿರ್ಬೋದು, ಅಥವಾ ಚಂದ್ರನ ಮೇಲ್ಮೈ ಅಧ್ಯಯನ ಆಗಿರ್ಬೋದು, ಅದಕ್ಕೆಲ್ಲ ಇದು ಯಾವ ರೀತಿ ಸಹಕಾರಿಯಾಗುತ್ತೆ ಸರ್? ಈ ಸ್ಪೇಡೆಕ್ಸ್ ಮಿಷನ್ ಅನ್ನೋದೇನಿದೆ, ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಮಿಷನ್ ಆಗುತ್ತೆ. ಈಗ ನೋಡಿದ್ರೆ ಈ ಪ್ರಪಂಚದಲ್ಲಿ ಅಮೆರಿಕಾ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ರಷ್ಯಾ ಮಾಡಿದೆ, ಚೈನಾ ಮಾಡಿದೆ, ಮತ್ತು ಯುರೋಪ್ ಕೂಡ ಈ ರೀತಿಯಾದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದೆ. ಭಾರತ ಕೂಡ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅಂತಲೇ ನಾವು ಮಾಡಬೇಕಾಗತ್ತೆ. ಇದೊಂದು ಟೆಕ್ನಾಲಜಿಕಲ್ ಚಾಲೆಂಜ್. ಈ ಸ್ಪೇಡೆಕ್ಸ್ ಮಿಷನ್ ಹೇಗಿದೆ ಅಂತ ಹೇಳಿದ್ರೆ, ಇದರಲ್ಲಿ 2 ಸ್ಯಾಟಲೈಟನ್ನ 220 kg, ಒಂದೊಂದು ಸ್ಯಾಟಲೈಟ್ 220 kg, ಆ ಥರದ್ದು 2 ಸ್ಯಾಟಲೈಟ್ನ PSLV C-60ಯಿಂದ 10 ಗಂಟೆಗೆ ಸುಮಾರು ಶ್ರೀಹರಿಕೋಟದಿಂದ ಉಡಾವಣೆ ಆಗುತ್ತೆ. ಉಡಾವಣೆ ಆದ ಒಂದು 20-25 ನಿಮಿಷದ ಒಳಗಡೆ ಈ 2 ಸ್ಯಾಟಲೈಟನ್ನು ಕೂಡ 350 ಕಿಲೋಮೀಟರ್ ಆರ್ಬಿಟ್ನಲ್ಲಿ ಇದನ್ನು ಲಾಂಚ್ ಮಾಡಲಿಕ್ಕಾಗತ್ತೆ. 2 ಸ್ಯಾಟಲೈಟು 20 ಕಿಲೋಮೀಟರ್ ಅಂತರದಲ್ಲಿರುತ್ತೆ, ಒಂದೇ ಲೈನಲ್ಲಿರುತ್ತೆ. ಅದರದ್ದು ಡಿಸ್ಟೆನ್ಸ್ ಬಂದುಬಿಟ್ಟು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಸ್ಯಾಟಲೈಟು ಸೆಪ್ರೇಟಾಗಿ ಆ ಒಂದು ಆರ್ಬಿಟಲ್ಲಿ ಇರುತ್ತೆ. ಇದು ಫಸ್ಟು ಒಂದು ಚಾಲೆಂಜ್. 2 ಸ್ಯಾಟಲೈಟನ್ನ ಒಂದೇ ಆರ್ಬಿಟಲ್ಲಿ 20 ಕಿಲೋಮೀಟರ್ನಲ್ಲಿ ಲಾಂಚ್ ಮಾಡೋಂಥದ್ದು ಒಂದು ಚಾಲೆಂಜ್. ಇದು ಮಾಡಬೇಕಾಗತ್ತೆ. ಅದಾದಮೇಲೆ ಈ ಸ್ಯಾಟಲೈಟನ್ನು ಡಾಕಿಂಗ್ ಎಕ್ಸ್ಪೆರಿಮೆಂಟ್, ರ್ಯಾಂಡೋಸ್ ಮತ್ತು ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ, ಮತ್ತು ಚೇಸರ್ ಮತ್ತು ಟಾರ್ಗೆಟರ್ ಅಂತ ಹೇಳ್ತೀವಿ. ಒಂದು ಸ್ಯಾಟಲೈಟ್ನ ಇನ್ನೊಂದು ಸ್ಯಾಟಲೈಟ್ ಚೇಸ್ ಮಾಡುತ್ತೆ. ಚೇಸ್ ಮಾಡಿ ಅದನ್ನು 2 ಒಟ್ಟಾಗಬೇಕು. ಇದು ಈ ಒಂದು ಮಿಷನ್ದು ಗುರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.